ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಮಂಡೇ ಈವ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಬಂದೆ. ಏನು ಸರಿ ಬಾಯ್ಲಿ ಒಂದು ನಿಮಿಷ ಇರಿ, ನನ್ನ ಮಗ ಬರ್ತಾನಂತೆ ವಿಡಿಯೋಗೆ. ಹೇಳು ಏನು ಆಮೇಲೆ ಹಾಯ್ ಗುಡ್ ಈವ್ನಿಂಗ್ ಪ್ಲೇನ್ ಕಿಸ ನಮಸ್ಕಾರ. ಏನಿನ ಹೆಸರು? ಮೈ ಗಾಡ್. ದೇವ್ರ ಹತ್ರ ಏನು ಕೇಳ್ತೀಯಾ? ಮಾಮಿ ಹತ್ರ ಏನು ಕೇಳ್ತೀಯಾ? ಏನು ಕೇಳ್ತೀಯಾ? ಏನು ಕೇಳ್ದೆ ಇವಾಗ? ಏನಂದೆ? ಕಾಪಾಡಪ್ಪ ಕಾಪಾಡಪ್ಪ ಅಂತ ಕೇಳ್ದ. ಮಾಮಿಗೆ ನಮಸ್ಕಾರ ಮಾಡ್ದ? ಎಲ್ಲರಿಗೂ ಐ ಲೈ ಹೇಳ್ಬಿಡು. ಐ ಲೈ. ಸರಿ, ಮಮ್ಮ ಮುಖ ತೋರಿಸ್ಬಿಡು ಎಲ್ಲರಿಗೂ. ಮಮ್ಮ ಮುಖ ಹೆಂಗಿರೋದು ತೋರಿಸು. ಅಲ್ಲಿ ತೋರಿಸು. ಇಲ್ಲಿ ನೋಡಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ನೋಡು, ಬೇಗ ಟೈಮ್ ಆಗ್ತಿದೆ. ಅಲ್ಲಿ ನೋಡಲಿ ಎಲ್ಲರಿಗೂ ಮಮ್ಮ ಮುಖ ತೋರ್ಸು. ಗುಡ್ ಈವ್ನಿಂಗ್ ಇವಾಗ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನಿವತ್ತು ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ ಇರೋವಂಥದ್ದು ಒಂದು ಮಿಲ್ಕ್ ಶೇಕ್ ಅನ್ನೋದಕ್ಕಿಂತ ಒಂದು ಹೆಲ್ತ್ ಬೆನಿಫಿಟ್ ಇರೋವಂಥದ್ದು ಒಂದು ಏನಂತಾರಪ್ಪ, ಇವನು ನನಗೆ ಡಿಸ್ಟರ್ಬ್ ಮಾಡ್ತಿದ್ದಾನೆ, ನನಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಒಂದು ಹೆಲ್ತ್ ಡ್ರಿಂಕ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡ್ಕೊಂಡು ಬರೋಣ ಯಾವ ಥರ ಇರುತ್ತೆ, ಏನು ಬೆನಿಫಿಟ್ ಅದರದ್ದು ಅಂತ. ಸೊ ಅದಾದಮೇಲೆ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್ ಮಾಡಿ ಎಲ್ಲರಿಗೂ. ಆಮೇಲೆ ಹೇಳು. ಆಮೇಲೆ ಸಿಗ್ತೀನಿ. ಆಮೇಲೆ ಸಿಗ್ತೀನಿ. ಸರಿ, ಮಮ್ಮ ಮುಖ ತೋರಿಸು. ಸರಿ, ಜಾನಿ ಹೇಳ್ಬಿಡು. ಜಾನಿ ಎಸ್ ಪಾಪ. ಹೇಳು ಎಸ್ ಪಾಪ. ಅಯ್ಯೋ, ಅವನಿಗೆ ನಾಚಿಕೆ ಆಗ್ತದೆ. ಓಕೆ, ಟಿಂಕಲ್ ಹೇಳ್ಬಿಡು. ಅಷ್ಟೇನಾ ಬರೋದು? 1 2 3 1 ನಾನು 2 ಹೇಳಂಗಿಲ್ಲ, ಅವ್ನು 3 ಹೇಳ್ಬಿಡ್ತಾನೆ. ಸರಿ, ಎ ಬಿ ಸಿ. ಸರಿ, ಎ ಫಾರ್ ಕಪ್ಪಿ. ಯಾರು ಕಪ್ಪಿ? ನಾನಾ? ನನ್ನ ಕಪಿನಾ? ಅಯ್ಯೋ, ನನ್ನ ಕಪಿನ? ಮಮ್ಮ ಕಪಿನಾ? ಓಕೆ, ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ ಯಾವ ಥರ ಏನಿರುತ್ತೆ ಅಂತ. ಬಾಯ್ 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 ಬಾಯ್. ನಾನಿಲ್ಲಿ ಸಾಯಂಕಾಲದ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಪೂಜೆ ಎಲ್ಲ ಮುಗಿಸಿದ ಮೇಲೇ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಯಾಕಂತ ಹೇಳಿದ್ರೆ ಚರಿ ಮಲಗಿದ್ದಾಗ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗತ್ತೆ, ಅವನು ಎದ್ಮೇಲೆ ಯಾವುದೇ ಥರ ವೀಡಿಯೋ ನಾನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಅವ್ನು ಮಲಗಿಸ್ಬಿಟ್ಟು ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಮಂಡೇ ಈವ್ನಿಂಗ್ ನಾನು ಈ ಥರ ಪೂಜೆ ಮಾಡಿದ್ದೆ. ಸೊ ಇಲ್ಲಿ ನನಗೆ ಸ್ಯಾಟರ್ಡೆ ರಘು ಬಂದು ಒಂದು ಸ್ವಲ್ಪ ಕಾಕಡ ಹೂವನ್ನ ಬಿಡಿ ಹೂವು ತಂದುಕೊಟ್ಟಿದ್ರು. ಸೊ ನಾನೇ ದಿಂಡೆಲ್ಲ ಹಾಕಿ ದೇವರಿಗೆಲ್ಲ ಮುಡಿಸ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ. ಸೊ ಅದಾದಮೇಲೆ ಇವತ್ತು ರಂಗೋಲೆ ವೀಡಿಯೋ ಎಲ್ಲ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ರ್ಯಾಂಡಮಾಗಿ ಹಾಗೆ ವೀಡಿಯೋನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ಕಮಲ ಹೂವಿಂದು ಸ್ಟೆನ್ಸಿಲಲ್ಲಿ ಕಮಲ ಹೂವನ್ನ ಬಿಟ್ಕೊಂಡಿದ್ದೀನಿ. ಅದಾದಮೇಲೆ ಕಬ್ಬಿಣದ್ದು ರಂಗೋಲೆ ಹಾಕೋದು ಬರುತ್ತಲ್ಲ, ಟ್ರೇಸ್ ಎಲ್ಲ ಮಾಡೋವಂಥದ್ದು. ಸೊ ಅದರಲ್ಲಿ ನಾನು ರಂಗೋಲೆ ಫಸ್ಟ್ ಟೈಮ್ ಹಾಕಿದೆ, ಬಟ್ ಬಾರ್ಡರ್ ತುಂಬ ಚೆನ್ನಾಗಿ ಬಂತು. ಸೊ ರಂಗೋಲೆ ಹಾಕ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ರೆ ಅದೆಲ್ಲ ಫುಲ್ಲು ಟೈಲ್ಸ್ ಆಗಿರೋದ್ರಿಂದ ಕೂರಲಿಲ್ಲ ರಂಗೋಲೆ ಅದ್ರ ಮೇಲೆ. ಸೊ ನಾನು ಎನಿವೇ ರಂಗೋಲೆ ಒಂದ್ಸಲ ಬಿಟ್ಟ ಮೇಲೆ ಅಡ್ಸೋಕ್ಕೆ ಹೋಗೋದಿಲ್ಲ. ಸೊ ಅದೇ ರಂಗೋಲಿನ ಯಾವುದೋ ಒಂಥರ ಶೇಪ್ ಕೊಟ್ಟು ಸೊ ಫೈನಲಾಗಿ ಈ ಥರ ರಂಗೋಲೆ ಬಿಡಿಸ್ಕೊಂಡೆ. ಸೊ ಈವ್ನಿಂಗ್ ಪೂಜೆ ಈ ಥರ ಆಗಿತ್ತು. ಆ್ಯಸ್ ಯೂಶ್ವಲ್ ನಾನು ಡೈಲಿ ರೊಟೀನಲ್ಲಿ ಏನಿರುತ್ತೆ ಅದನ್ನೇ ತೋರಿಸ್ತಾ ಇದ್ದೀನಿ. ಸೊ
ಫೈನಲ್ ಆಗಿ ನಾನು ಮಂಡೇ ಈವ್ನಿಂಗ್ ಪೂಜೆನ ಮುಗಿಸ್ಕೊಂಡೆ. ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಸಲ ದೇವ್ರನ್ನ ತೋರಿಸೋಣ ಅಂತ ದೇವ್ರ ಮನೆ ಕಡೆ ಹೊರಟೆ ನಾನು. ಸೊ ನೋಡಿ ಅಮ್ಮ ಯಾವ ಥರ ಕಳೆಯಿಂದ ಕಾಣಿಸ್ತಾ ಇದ್ದಾರೆ ಅಂತ. ಈ ರೋಸ್ ಬಂದು ಸ್ಯಾಟರ್ಡೆ ಹಾಕಿದ್ದು, ಬಟ್ ಈ ಕಾಕಡ ಹೂವಿನ ಹಾರ ಬಂದು ನಾನು ಇವತ್ತು ಮಂಡೇ ಈವ್ನಿಂಗ್ ಪೂಜೆನಲ್ಲಿ ಹಾಕಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಇದಾದಮೇಲೆ ವಿಡಿಯೋ ಬಿಗಿನಿಂಗಲ್ಲೇ ಹೇಳಿದೆ ನಾನೊಂದು ಹೆಲ್ತ್ ಡ್ರಿಂಕ್ ತೋರಿಸ್ತೀನಿ ಅಂತ. ಹೌದು, ನಾನಿವತ್ತು ರಾಗಿ ಹಾಲನ್ನ ಮಾಡ್ತಾಯಿದ್ದೀನಿ. ಇದನ್ನು ನಾನು 12 ಅವರ್ಸ್ ಬಿಫೋರೇ ನೆನೆಸಿಟ್ಕೊಂಡಿದ್ದೆ. ಸೊ ಇಲ್ಲಿ ಆಲ್ರೆಡಿ ನಾನು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಏನೇನು ಬೇಕಾಗತ್ತೆ ಅಂತ. ಈ ರಾಗಿ ಹಾಲು ಮಾಡೋದಕ್ಕೆ ನಾನು 1 ಲೋಟ ರಾಗಿ ತೊಗೊಂಡಿದ್ದೆ. ಅದನ್ನು 12 ಅವರ್ಸ್ ಬಿಫೋರ್ ನೆನೆಸಿಟ್ಟಿದ್ದೆ, ಅಂದರೆ ನೈಟೇ ನೆನೆಸಿದ್ದು ನಾನು ಇದನ್ನು. ಸೊ ಅದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದಾದಮೇಲೆ ಬೆಲ್ಲ, ಅದಾದಮೇಲೆ ನಾನಿಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ, ಸಬ್ಜಾ ಸೀಡು ನೆನೆಸಿಟ್ಕೊಂಡಿದ್ದೀನಿ. ನೀವಿಲ್ಲಿ ತೆಂಗಿನಕಾಯಿ ಜಾಗದಲ್ಲಿ ಬೇಕಂದರೆ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು. ಕೊಬ್ಬರಿನಲ್ಲೂ ಕೂಡ ಈ ಹಾಲು ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಬಾದಾಮಿ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಪೂಜೆಗೆ ಇಟ್ಟಿದ್ದು ಇದು ನೈವೇದ್ಯಕ್ಕೆ. ಸೊ ಇದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಇದನ್ನು ನೀರಲ್ಲಿ ತೊಳೆದ್ಬಿಟ್ಟು ನಾನು ಹಂಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ಗೆ ರಾಗಿ ಹಾಲು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಇದು ನೀವು ಹಾಲು ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿನಲ್ಲಿರೋ ಎಕ್ಸಸ್ ಆಫ್ ಹೀಟ್ನ ಕಮ್ಮಿ ಮಾಡ್ಕೊಬೋದು ಮತ್ತು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಅದಾದಮೇಲೆ ಡಯಾಬಿಟಿಕ್ ಪೇಷಂಟ್ಸು ಇದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಹೈ ಫೈಬರ್ ಕಂಟೆಂಟ್ ಇರುತ್ತೆ, ಪ್ರೋಟೀನ್ಸು, ನ್ಯೂಟ್ರಿಷನ್ಸು, ಮಿನರಲ್ಸು ಎಲ್ಲ ಇರೋದ್ರಿಂದ ನೀವು ಡಯಟ್ ಮಾಡೋರು ಏನಾದರೂ ಆಗಿದ್ದರೆ ಮಾರ್ನಿಂಗ್ ಟೈಮ್ ಇದೊಂದು ಮಿಲ್ಕ್ ಶೇಕ್ ಥರ ನೀವು ತೊಗೊಳ್ಳಿ ಬಿಫೋರ್ ಬ್ರೇಕ್ಫಾಸ್ಟ್. ಅಂದರೆ ನೀವು ಮಾರ್ನಿಂಗ್ ಎದ್ದ ತಕ್ಷಣ ಏನೋ ಊಟ ಮಾಡಿದೆ, ಸೊ ಬರೀ ಹೊಟ್ಟೆನಲ್ಲಿ ಇದನ್ನು 1 ಲೋಟ ತೊಗೊಂಡು ಆಫ್ಟರ್ 1 ಅವರ್ ಆದಮೇಲೆ ನೀವು ನಾರ್ಮಲಾಗಿ ಆಮೇಲೆ ಬೇಕಂದರೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನಿವಾಗ ಹಾಲು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ರಾಗಿ ಮತ್ತು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಇದು ಫಸ್ಟು ಪ್ರೋಸೆಸ್ಸು, ಗಟ್ಟಿಯಾಗೇ ರುಬ್ಕೊಳ್ಬೇಕಾಗತ್ತೆ. ಇದು ಮಿನಿಮಮ್ ಒಂದು 5 to 6 ಟೈಮ್ಸ್ ಹಾಲನ್ನ ತಗೊಳ್ಬೇಕು. ಸೊ ಫಸ್ಟು ಟೈಮಲ್ಲಿ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಸೊ ಅದಾದಮೇಲೆ ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಹೋಗ್ತಾ ನಿಮಗೆ ತಿಳಿ ಹಾಲು ಸಿಗುತ್ತೆ. ಬಟ್ ಇದು ಬ್ಯಾಕ್ ಟು ಬ್ಯಾಕ್ ಇದೇ ರೀತಿಯೇ ಹಾಲು ತೊಗೊಳ್ಬೇಕು. ಸೊ ಇಲ್ಲಿ ಫಸ್ಟು ನಾನು ತೆಂಗಿನಕಾಯಿ ಮತ್ತು ರಾಗಿನ ಮಾತ್ರ ರುಬ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಇದಕ್ಕೆ ಅಲ್ಲಿ ನೆನೆಸಿಟ್ಕೊಂಡಿರೋ ಗೋಡಂಬಿ, ಬೆಲ್ಲ ಮತ್ತು ಏಲಕ್ಕಿ ಕಾಯಿನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಫೈನಲ್ ಆಗಿ 4 ಸುತ್ತು ಆದಮೇಲೆ 5ನೇ ಸುತ್ತಲ್ಲಿ ಲಾಸ್ಟಲ್ಲಿ ಏನು ಪಲ್ಪ್ ಇರುತ್ತೆ ಅದಕ್ಕೆ ಮತ್ತೆ ಇನ್ನೊಂದು ಸಲ ವೇಸ್ಟ್ ಮಾಡೋದು ಬೇಡ ಅಂತ ಬೆಲ್ಲನ ಆ್ಯಡ್ ಮಾಡಿಕೊಂಡು ಫೈನಲ್ ಆಗಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಸೊ ಇದು 5 ಸಲ ನೀವು ಮಿನಿಮಮ್ ಆಗಿ ಹಾಲು ತೊಗೊಳ್ಬೇಕಾಗತ್ತೆ. ಅದಾದಮೇಲೆ ನೋಡಿ ಫೈನಲ್ ಆಗಿ ಹಾಲು ಯಾವ ಥರ ಬರುತ್ತೆ ಅಂತ. ನೀವು ಯಾವುದೇ ಥರ ಮಿಲ್ಕ್ ಶೇಕ್ಗೂ ಕಮ್ಮಿ ಇಲ್ಲ ಇದು. ನೀವು ಒಂದು ಸಲ ಟ್ರೈ ಮಾಡಿ, ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಅದಾದಮೇಲೆ ಬಾಯಲ್ಲಿ ಯಾರಿಗಾದ್ರೂ ಹೀಟ್ ಬಬಲ್ಸ್ ಆಗಿದ್ದರೆ ಇದಕ್ಕೆ ಜೊತೆಗೆ ಬೇಕಂದರೆ ನೀವು ಗಸಗಸೆನ ರುಬ್ಬಿಟ್ಟು ಅದರ ಜೊತೆಗೆ ಕುಡಿದು ನೋಡಿ, ಅದು ತುಂಬಾ ನಿಮಗೆ ಬೇಗ ರಿಲೀಫ್ ಸಿಗುತ್ತೆ. ಅದಾದಮೇಲೆ ವೆಯ್ಟ್ ಲಾಸ್ಗೆ, ವೆಯ್ಟ್ ಗೇನಿಗೆ ಏನಾದರೂ ನೀವು ಟ್ರೈ ಮಾಡ್ತೀನಿ ಅಂದರೆ ಇದೇ ಸೇಮ್ ಇಂಗ್ರೀಡಿಯೆಂಟ್ಸ್ಗೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಅದು ಕೂಡ ನೀವು ಇದೇ ಮಿಲ್ಕ್ ಶೇಕ್ಗೆ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಹೆಲ್ತ್ ಬೆನಿಫಿಟ್ಗೆ ತುಂಬಾ ಒಳ್ಳೆಯ ಅಂಥದ್ದು ಡ್ರಿಂಕ್ ಇದು. ವೆಯ್ಟ್ ಗೇನ್, ವೆಯ್ಟ್ ಲಾಸ್ ಮತ್ತು ಡಯಾಬಿಟಿಕ್ ಪೇಷಂಟು ಮತ್ತು ಎಕ್ಸಸ್ ಆಫ್ ಬಾಡಿ ಹೀಟ್ ಇದೆಲ್ಲ ಕೂಡ ನಿಮಗೆ ಇದರಲ್ಲಿ ಕಮ್ಮಿ ಆಗುತ್ತೆ. ಅದಾದಮೇಲೆ ನಾನು ಫೈನಲ್ ಆಗಿ ಈ ಥರ ಆಗಿತ್ತು ಹಾಲು. ನೋಡಿ ಯಾವ ಥರ ಕಾಣಿಸ್ತಿದೆ. ನನಗಂತೂ ಯಾವುದೋ ಮಿಲ್ಕ್ ಶೇಕ್ ಅನ್ನೋದಕ್ಕಿಂತ ಇದು ರಾಗಿ ಹಾಲು ಅಂತ ಅನ್ನಿಸ್ತಿತ್ತು. ತುಂಬಾ ಟೆಂಪ್ಟಿಂಗ್ ಆಗಿತ್ತು. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ ಇದನ್ನು. ಸೊ ಫೈನಲ್ ಆಗಿ ನಾನು ಇದಕ್ಕೆ ಒಂದು 1/2 ಅವರ್ ಮುಂಚೆ ಸಬ್ಜಾ ಸೀಡನ್ನ ನೆನೆಸಿಟ್ಕೊಂಡಿದ್ದೆ. ಸೊ ಫೈನಲ್ ಆಗಿ ನೋಡಿ ಯಾವ ಥರ ಬಂದಿದೆ ಅಂತ. ಬಟ್ ನೀವು ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ಹೆಲ್ತ್ ಬೆನಿಫಿಟ್ ಇದೆ. ಯಾರೆಲ್ಲ ಸಫರ್ ಮಾಡ್ತೀರಾ ವೆಯ್ಟ್ ಹೀಟ್ಗೆ ಅವ್ರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು. ಸೊ ನೋಡ್ಕೊಂಡು ಬಂದ್ರಲ್ಲ ರಾಗಿ ಹಾಲು ಯಾವ ಥರ ಮಾಡೋದು, ಏನು ಬೆನಿಫಿಟ್ಸ್ ಇದೆ ಅಂತ. ಸೊ ಈ ವಿಡಿಯೋ ನಿಮ್ಗೇನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.